ಪಾರ್ಟಿಷನ್ ಸಮಯದಲ್ಲಿ RSS ನಿಭಾಯಿಸಿದ ಪಾತ್ರ ಏನು, ಬನ್ನಿ ಮಾತಾಡೋಣ. ನಮಸ್ಕಾರ ಸ್ನೇಹಿತರೆ, ಸ್ವರಾಜ್ ಟಾಕ್ಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಅಮೃತ್. ಪಾರ್ಟಿಷನ್ ಅಂದ್ರೆ ದೇಶದ ವಿಭಜನೆ. ಇದು ನಮ್ಮ ದೇಶದ ಬಹುದೊಡ್ಡ ವ್ಯಥೆ. ಭಾರತದ ಸ್ವಾತಂತ್ರ್ಯದ ಜೊತೆಗೆ ಭಾರತ್ ಮತ್ತು ಪಾಕಿಸ್ತಾನ್ ಎಂಬ ಎರಡು ರಾಷ್ಟ್ರಗಳ ವಿಭಜನೆ ಆಯಿತು. ಕಾರಣ, ಮುಸಲ್ಮಾನರಿಗೆ ಸ್ವತಂತ್ರ ಮತ್ತು ಸಂಪೂರ್ಣ ಮುಸ್ಲಿಮ ದೇಶದ ದುರಾಸೆ ಹುಟ್ಟಿತು. ಈ ಹಂಚಿಕೆ ಹಿಂಸಾಚಾರಕ್ಕೆ ಕಾರಣವಾಯಿತು. ಆ ಸಂದರ್ಭದಲ್ಲಿ ಸಾವಿರಾರು ಹಿಂದೂಗಳು ಮತ್ತು ಸಿಖ್ಖರನ್ನು ರಕ್ಷಿಸಲು RSS ಮಹತ್ವದ ಪಾತ್ರ ವಹಿಸಿತು. RSS ಸ್ವಯಂ ಸೇವಕರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಕಾರ್ಯನಿರ್ವಹಿಸಿದರು. RSSನ ಎರಡನೇ ಸರಸಂಘಚಾಲಕರು ಅಂದ್ರೆ ಮಧುಕರ್ ಸದಾಶಿವರಾವ್ ಗೋಳ್ವಲ್ಕರ್ ಅಂದ್ರೇನೆ ಶ್ರೀ ಗುರೂಜಿ ಪಾರ್ಟಿಷನ್ ಸಮಯದಲ್ಲಿ RSS ಪ್ರಮುಖರಾಗಿದ್ರು. ಪಾರ್ಟಿಷನ್ ಮುಂಚಿನ ದಿನಗಳಲ್ಲಿ ಗುರೂಜಿ ಬಾಬಾ ಸಾಹೇಬ್ ಅಪ್ಟೆ ಅಂದ್ರೆ RSSನ ಮೊದಲ ಪ್ರಚಾರಕ ಮತ್ತು ಬಾಳಾ ಸಾಹೇಬ್ ದೇವರಸ್ ದೇಶಾದ್ಯಂತ ಪ್ರವಾಸ ಮಾಡಿ ಪಾರ್ಟಿಷನ್ ಪರಿಣಾಮ ಏನಾಗಬಹುದು ಇದರ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಂಡ್ರು. ಈ ಪಾರ್ಟಿಷನ್ ಸಮಯದಲ್ಲಿ ನೂರಾರು ಯುವಕರು ಮತ್ತು ಮಧ್ಯ ವಯಸ್ಸಿನವರು RSS ಸೇರ್ಪಡೆಯಾದರು. ವಿಶೇಷವಾಗಿ ಪಂಜಾಬಿನ ನಗರಗಳು ಮತ್ತು ಹಳ್ಳಿಗಳಲ್ಲಿ, ಉದಾಹರಣೆಗೆ ರಾವಲ್ಪಿಂಡಿ, ಲಾಹೋರ್, ಪೇಶಾವರ್, ಅಮೃತ್ಸರ್, ಜಲಂಧರ್ ಮತ್ತು ಅಂಬಾಲಾ ಮುಂತಾದ ಸ್ಥಳಗಳಲ್ಲಿ RSS ಶಾಖೆಗಳು ವೇಗವಾಗಿ ವಿಸ್ತಾರವಾದವು. ಸಿಂಧ್ ಪ್ರಾಂತದಲ್ಲಿ ಪಾರ್ಟಿಷನ್ ಸಮಯದಲ್ಲಿ ಸುಮಾರು 80 ಶಾಖೆಗಳು ಮತ್ತು 52 ಪ್ರಚಾರಕರಿದ್ರು. ಅವರ ಪೈಕಿ ಒಬ್ಬರು ಶ್ರೀ ಲಾಲ್ ಕೃಷ್ಣ ಅಡ್ವಾಣಿಜಿ. ಅವರು ನಂತರ ಭಾರತೀಯ ಜನತಾ ಪಾರ್ಟಿಯ ನಾಯಕರಾಗಿದ್ದು ಭಾರತದ ಉಪ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದರು. RSS ಪಂಜಾಬ್ ರಿಲೀಫ್ ಕಮಿಟಿ ಮತ್ತು ಹಿಂದೂ ಸಹಾಯತಾ ಸಮಿತಿಯನ್ನು ಸ್ಥಾಪಿಸಿತು. ಪಂಜಾಬ್ ಪ್ರಾಂತದ ಸಂಘ ಚಾಲಕ ಆಗಿರುವಂತಹ ರಾಯ್ ಬಹದ್ದೂರ್ ಬದ್ರಿದಾಸ್ ಇವರು ಅಧ್ಯಕ್ಷರಾಗಿದ್ರು. ಡಾಕ್ಟರ್ ಗೋಕುಲ್ ಚಂದ್ ನಾರಂಗ್ ಖಜಾಂಚಿಯಾಗಿದ್ರು. ಅಲ್ಲಿ 1500ಕ್ಕೂ ಹೆಚ್ಚು ದೈನಂದಿನ ಶಾಖೆಗಳಿದ್ವು. ಪ್ರತಿದಿನ 1 ಲಕ್ಷಕ್ಕಿಂತ ಹೆಚ್ಚು ಸ್ವಯಂ ಸೇವಕರು ಉಪಸ್ಥಿತಿ ಇತ್ತು. ನಾಗ್ಪುರದಿಂದ ಪಂಜಾಬಿಗೆ ಕಳುಹಿಸಲಾದ ಮೊದಲ 3 ಪ್ರಚಾರಕರು ಅಂದ್ರೆ KD ಜೋಶಿ, ದಿಗಂಬರ್ ಪರ್ತುರ್ಕರ್ ಮತ್ತು ಮೋರೇಶ್ವರ್ ಮುಂಜೆ. ಪಾರ್ಟಿಷನ್ ಸಮಯದಲ್ಲಿ ಮಣಿಕ್ ಚಂದ್ರ ವಾಜಪೇಯಿ ಮತ್ತು ಶ್ರೀಧರ್ ಪಾರದ್ಕರ್ RSS ಚಟುವಟಿಕೆಗಳನ್ನು ದಾಖಲಿಸಿದ್ದಾರೆ. ಪಾರ್ಟಿಷನ್ ಡೇಸ್ ದ ಫೈರಿ ಸ್ಟ್ರಗಲ್ ಆಫ್ ದ RSS ಎಂಬ ಕೃತಿಯಲ್ಲಿ ಅವರು ಬರೆದಿದ್ದಾರೆ. ಆ ಸಮಯದಲ್ಲಿ RSS ಸ್ವಯಂ ಸೇವಕರು ಮುಂದೆ ಬಂದರೂ ತಮ್ಮ ಕುಟುಂಬಗಳನ್ನು ಪರಿಗಣಿಸದೇನೆ ತಮ್ಮ ಸಹ ಹಿಂದೂಗಳನ್ನು ರಕ್ಷಿಸಲು ಅವಶ್ಯಕಿರುವ ಎಲ್ಲಾ ತ್ಯಾಗಗಳನ್ನು ಮಾಡಿದ್ದಾರೆ. ಪಂಜಾಬ್ ರಿಲೀಫ್ ಕಮಿಟಿ ಸ್ಥಾಪಿಸಲಾಯಿತು. ಅನೇಕ ಸ್ಥಳಗಳಲ್ಲಿ ರಿಲೀಫ್ ಶಿಬಿರಗಳು ತೆರೆದವು. ಹಿಂದೂಗಳನ್ನು ಹತ್ತಿರದ ಗ್ರಾಮಗಳಿಂದ ಆ ಶಿಬಿರಕ್ಕೆ ತರಲಾಯಿತು ಮತ್ತು ಅಲ್ಲಿಂದ ಭಾರತೀಯ ಸೇನೆಯ ಸಹಾಯದಿಂದ ಅವರನ್ನು ಭಾರತಕ್ಕೆ ಕಳುಹಿಸಲಾಯಿತು. ಹಿಂದೂಗಳ ವಿಸ್ಥಾಪನೆ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ನಂತರ ತನ್ನ ಕರ್ತವ್ಯ ಮುಗಿಯಿತು ಅಂತ ತಿಳ್ಕೊಳ್ಳಿಲ್ಲ. ತಿಂಗಳುಗಳ ಕಾಲ ಅವರು ವಿಸ್ಥಾಪಿತ ದೇಶ ಬಾಂಧವರಿಗೆ ಆಹಾರ, ಆಶ್ರಯ ಒದಗಿಸುವಂತ ಕೆಲಸ ಮಾಡಿದ್ರು.